ಮನುಷ್ಯ ಒಬ್ಬ ಸಾಮಾನ್ಯನಾಗಿ ಯಾವ ರೀತಿ ಬದುಕ್ಬೋದು ಅಂತಕ್ಕಂಥದ್ದನ್ನು ಅವರಿಂದ ನಾವು ಕಲಿಬೇಕು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ದೇವೇಗೌಡರು ಅವರ ಭಾವನೆಗಳಿರ್ತಾರೆ, ಅದನ್ನು ಹತ್ತಿರದಿಂದ ಗಮನಿಸಿದ್ದೇನೆ. ಅವ್ರು ನಮ್ಮ ತಾಯಿಗೆ ಹೇಳೋರು ಹಲವಾರು ಬಾರಿ. ನಮ್ಮ ತಾಯಿಗೆ ಯಾರಾದರೂ ಮದುವೆಗೆ ಹೋದರೆ ಉಡುಗೊರೆ ಕೊಟ್ಟರೆ, ಸೀರೆ ಕೊಟ್ಟಿದ್ರೆ, ಅದು ಮಾಡಿದರೆ ಏನು ಇಟ್ಟಿರ್ತಿದ್ರು. ಇಷ್ಟೆಲ್ಲ ಯಾಕೆ ಇಟ್ಕೋತಿ, ಎಷ್ಟು ಸೀರೆ ಬೇಕು ನಿನಗೆ, ಯಾರಾದರೂ ಬಡವ್ರಿಗೆ ದಾನ ಮಾಡೋರು ಅವರು, ಇದೆಲ್ಲ ಕೇಳಿದ್ದೀವಿ ನಾವು. ನಮ್ಮ ಪಕ್ಷದವರೇ ಒಳಗಡೆ ಇಂಟರ್ನಲ್ಲಿ ಬ್ಯಾಕ್ ಸ್ಟಾಪ್ ಮಾಡ್ತಾಯಿದ್ರು, ಹಳ್ಳಿಗಳಲ್ಲಿ ಸ್ಪ್ರೆಡ್ ಮಾಡ್ತಾ ಹೋದರು. ಅದರ ಎಫೆಕ್ಟು ಅಂಬರೀಷ್ ಅವರಿಗೆ ಸ್ವಲ್ಪ ಪಾಠ ಕಲಿತು. ಆಗ ಮಂಡ್ಯದಲ್ಲಿ 24 ಗಂಟೆ ಕೆಲಸ ಮಾಡೋದು, ರಾತ್ರಿಯಲ್ಲಿ ಅವ್ರ ಕಾಲಿಗೆ ರಕ್ತ ಬರೋವಷ್ಟು ಓಡಾಟ ನಡೆಸಿದ್ರು ಬರೀ ಕಾಲದಲ್ಲಿ. ಇಲ್ಲಾದಂಥ ಸೋಲಿನ ಎಕ್ಸ್ಪೀರಿಯನ್ಸಲ್ಲಿ ಪಾಠದಿಂದ ನಾನು ಪಕ್ಷ ಸಂಘಟನೆಗೆ ಅಂತೇಳಿ ರಾಮನಗರದಲ್ಲಿ ಮೊದಲನೇ ಬಾರಿಗೆ ನಾನು ಹೋದಾಗ ಭಾಳ ಜನ ಅಂದರು, ಇಲ್ಲೆಲ್ಲ ರಾಮನಗರದಲ್ಲಿ ದೇವ್ರ ಮಗ ಬಂದವನೇ, ಇವನ್ನೇನೋ ಪಾಠ ಕಟ್ತಾನಂತೆ ಅಂತೇಳಿ ಕಾಮೆಂಟ್ಸ್ ಮಾಡೋದು ಭಾಳ ಲಘುವಾಗಿ. ಅದು ನನ್ನ ರಾಜಕೀಯದ ಜರ್ನಿ ಅಲ್ಲಿ ಪ್ರಾರಂಭ ಆಗಿದೆ. ಸೊ 2004 ರಾಜ್ಯ ರಾಜಕಾರಣದ ದೃಷ್ಟಿಯಲ್ಲಿ ಅತ್ಯಂತ ಮಹತ್ತರವಾದಂಥ ಘಟ್ಟ. ಸೊ 58 ಸೀಟ್ ಬಂದಿರುತ್ತೆ ಆವಾಗ. ಸೊ ಧರ್ಮ್ ಸಿಂಗ್ ಅವರು CM ಆಗ್ತಾರೆ. ಸೊ ನಂತರ ಈ ಪಕ್ಷದಿಂದ ಬಿಟ್ಟು ನಾನು ಸರ್ಕಾರ ನಡೆಸಬೇಕು ಅಂತ ಯಾವಾಗ ನಿಮ್ಮ ಮೈಂಡಿಗೆ ಬಂತಂತ? ಇಲ್ಲಿ ಬ್ರದರ್ ನೋಡಿ, ಒಳ್ಳೆಯ ಸನ್ನಿವೇಶ ಇದು. 2004 ಅಸೆಂಬ್ಲಿ ಚುನಾವಣೆ, 99ರಲ್ಲಿ ನಾನು ಸೋತಿದ್ದೆ, ರೇವಣ್ಣ ಸೋತಿದ್ದ, ದೇವೇಗೌಡರು ಸೋತಿದ್ದರು. 2004 ಅಸೆಂಬ್ಲಿ ಚುನಾವಣೆಗೆ ಎರಡೂ ಒಟ್ಟಿಗೆ ನಡೀತು, ಅಸೆಂಬ್ಲಿ ಪಾರ್ಲಿಮೆಂಟ್ ಎರಡು ಆಗಲೂ ಸಹ. ನಾನು ಮನೆಯಲ್ಲಿ ಪಾರ್ಲಿಮೆಂಟಿಗೆ ನಿಲ್ಲಲ್ಲ ಅಂದೆ, ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟಿಗೆ ನಿಲ್ಲಲ್ಲ. ನಾನು ಮನೆಯಲ್ಲಿ ನಾನು ಪಾರ್ಲಿಮೆಂಟಿಗೆ ನಿಲ್ಲಬೇಕು, ಅಸೆಂಬ್ಲಿಗೆ ನಿಲ್ಲಬಾರದು ಅಂತ. ನಾನು ಕೊನೆಗೆ ಅಂತಿಮವಾಗಿ ಒಂದು ಮಾತು ಹೇಳಿದೆ, ನೋಡಿ ನಾನು ಯಾವುದೇ ರೀತಿ ಅಕಸ್ಮಾತ್ ಏನಾದರೂ ಸರ್ಕಾರ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ನನಗೆ ಯಾವ ಮಂತ್ರಿ ಸ್ಥಾನ ಮಗದೊಂದು ಅವಶ್ಯಕತೆ ಇಲ್ಲ. ನಾನು ಮಂತ್ರಿ ಸ್ಥಾನದ ಅಪೇಕ್ಷೆನೂ ಪಡಲ್ಲ. ರೇವಣ್ಣವರೇ ಮಂತ್ರಿಗಳಾಗ್ಬೋದು. ನಾನು MLA ಆಗಿರ್ತೀನಿ ಆರ್ಡಿನರಿ, ಬಟ್ ನನ್ನ ಪೊಲಿಟಿಕಲ್ ಕೆರಿಯರ್ ಇನ್ನು ಮುಂದಕ್ಕೆ ಪಾರ್ಲಿಮೆಂಟ್ಗೆ ಹೋಗಿ ಮಾಡೋದೇನಿದೆ. ನಾನು ಪಾರ್ಲಿಮೆಂಟ್ಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಚುನಾವಣೆಗೆ ನಾನು ಅಸೆಂಬ್ಲಿ ನಿಲ್ಲಬೇಕು ಅಂತಕ್ಕಂಥ ಒತ್ತಾಯಕ್ಕೆ ರಾಮನಗರದಲ್ಲಿ ಕೊನೆಗೆ ಅಭ್ಯರ್ಥಿ ಆದೆ. ನನಗೆ ಅವತ್ತು ಸಹ ಪಾರ್ಲಿಮೆಂಟಿಗೆ ನಿಲ್ಲಿಸಬೇಕು ಅಂತ ಪಕ್ಷದಲ್ಲಿದ್ದಿದ್ದು, ಬಟ್ ನಾನು ಖಂಡಿತವಾಗಿ ಹೇಳಿದೆ. ಅದಕ್ಕಿಂತ ಮುಂಚೆ 2099ರಲ್ಲಿ ದೇವೇಗೌಡರು ಸೋತಿದ್ದರು. 2002 ಅಕಾಲಿಕವಾಗಿ ಮರಣ ಹೊಂದಿದ್ರು ನಮ್ಮ ಚಂದ್ರಶೇಖರ್ ಮೂರ್ತಿಯವರು. ಬೈ ಎಲೆಕ್ಷನ್ ಬಂತು. ನಾನು ಫಾದರ್ಗೆ ಭಾಳ ಗಲಾಟೆ ಮಾಡಿ ಕನಕಪುರದಲ್ಲಿ ನಿಲ್ಲಬೇಕು, ನಾವು ಪಾರ್ಲಿಮೆಂಟ್ಗೆ ಹೋಗಿ ಏನು ಮಾಡೋಕ್ಕಾಗತ್ತೆ, ನೀವು ಅಟ್ಲೀಸ್ಟ್ ಒಂದು ವಾಯ್ಸ್ ರೈಸ್ ಮಾಡ್ಬೋದು, ಫಾರ್ಮರ್ ಪ್ರೈಮ್ ಮಿನಿಸ್ಟ್ರು ಅಂತ ಹೇಳಿ ಅವತ್ತು ಒತ್ತಾಯ ಹಾಕಿ ನಿಲ್ಲಿಸಿ. ಅದು ದೊಡ್ಡ ಚುನಾವಣೆ, ಅದು ಇತಿಹಾಸ ಬಿಡಿ. ಅಂಥ ಚುನಾವಣೆ ಮತ್ತು ನಾವು ನಡೆಸೋಕ್ಕಾಗಲ್ಲ. ಶಿವಕುಮಾರ್ ಅವರೇ ದೇವೇಗೌಡರ ವಿರುದ್ಧ ನಿಂತರು, SM ಕೃಷ್ಣ ಅವ್ರ ಸರ್ಕಾರ. ಅದು ಭಾಳ ದೊಡ್ಡ ಮಟ್ಟದಲ್ಲಿ ನಡೆದ ಚುನಾವಣೆ. ಅವತ್ತು ಅಂತಿಮವಾಗಿ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಆಗ ಮತ್ತೇನಾಯಿತು, ನಾನು ಯಾವಾಗ ಕನಕಪುರದಲ್ಲಿ ನಿಲ್ಲಲ್ಲ ಅಂದೆ, ಆಗ ಅವರೇ ಕನಕಪುರ ಮತ್ತು ಹಾಸನದಲ್ಲಿ ನಿಂತರು. ಹಾಸನದಲ್ಲಿ ಗೆದ್ದರು, ಇಲ್ಲಿ ಕನಕಪುರದಲ್ಲಿ ಸೋಲಿಸಿದ್ರು ಅವರನ್ನು. ಅಂದರೆ ಅದು ಬೇರೆ ರಾಜಕಾರಣ ಬಿಡಿಯೋದು. ನಾನು ಜನಕ್ಕೆ ದೋಷ ಕೊಡೋಲ್ಲ. ಇವತ್ತು ಪ್ರಾಣ ಬಿಡ್ತಾರೆ ಜನ. ಸಿದ್ದರಾಮಯ್ಯ ಬಿಟ್ಟೋಗಿದ್ದು ಯಾಕೆ? ಅವ್ರು ಪದೇ ಹೇಳ್ತಾರೆ, ನನ್ನನ್ನು ತಳ್ಳುಬಿಟ್ರು ಅಂತಾರೆ. ನಾವು ಯಾರೂ ತಳ್ಳಿದ್ದಲ್ಲ. ಅವರು ಪ್ಯಾರಲಲ್ಲಿ ಯಾವಾಗ ಮುಖ್ಯಮಂತ್ರಿ ಆಗಲಿಲ್ಲ, ಕಾಂಗ್ರೆಸ್ಸು ಪಕ್ಷದಲ್ಲಿ ಹಲವಾರು ಲೀಡರ್ಗಳು ನೋಡಿ, ನಾವು ನಿಮ್ಮನ್ನು CM ಮಾಡೋಕ್ಕೆ ತಯಾರಾಗಿದ್ದು, ದೇವೇಗೌಡರೇ ಬೇಡ ಅಂದ್ಬಿಟ್ರು. ನಮ್ಮ ಮುಖ್ಯಮಂತ್ರಿ ಡೆಪ್ಯೂಟಿ CM ಸಾಕು, CM ಗಿರಿ ಬೇಡ ಅಂದರು. ನಾವು ತಯಾರಾಗಿದ್ದು ಅಂತೇಳಿ ಬ್ರೈನ್ ವಾಶ್ ಮಾಡ್ಕೊಂಬಂದರು. ಅವರಿಗಲೂ ಅದೆಂತೋ ಶರದ್ ಪವಾರ್ ಅವ್ರು ಕೇಳಿ ಅಂತಾರೆ. ಸೋನಿಯಾ ಗಾಂಧಿನೇ ಬದುಕಿಲ್ವ, ಆಯಮ್ಮನ ಕೈಲಿ ಹೇಳಿಸ್ಬೇಕಲ್ಲ ಸತ್ಯ ಏನು ಅಂತ. ಅವ್ರು ಇವತ್ತವರೆಗೂ ಬಾಯ್ಬಿಡಲಿಲ್ಲ. ಏನಾಯಿತು ಅನ್ನೋದು ಇವತ್ತವರೆಗೂ ಬಾಯ್ಬಿಟ್ಟಿಲ್ಲ ಅವರು, ಸೋನಿಯಾ ಗಾಂಧಿನೂ. ಇಲ್ಲಿ ಈ ಯಾವಾಗ ಪ್ರಾರಂಭ ಮಾಡ್ಕೊಂಡ್ರು, ಯಾರ್ಯಾರ ಥರ ಪಾತ್ರ ಇದೆ, ಈ ಪಾರ್ಟಿ ಹೊಡಿಬೇಕು ಅಂತ ಹೇಳಿ ನಡೆದಿದ್ದೆಲ್ಲ ಇರಲಿ. ಅಲ್ಲೆಲ್ಲ ಬಾಂಬೆಲಿ ಗವರ್ನರ್ ಆಗಿದ್ದಾರಲ್ಲ, ಅವರೇನೇನು ಮಾಡಿದ್ರು ಪಾರ್ಟಿ ತೆಗೆಯೋದಕ್ಕೆ ನಡೀತು. ಇವರೇನು ಮಾಡಿದ್ರು, ಪ್ಯಾರಲಲ್ಲಿ ಅಹಿಂದ ಸಮಾವೇಶ ಅಂತ ಹೊರಟು.
ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ಇಡ್ತಾರೆ. ಅಹಿಂದ ಸಮಾವೇಶಕ್ಕೆ ಕಾಂಗ್ರೆಸ್ಸಿಂದ, ಬಿ ಜೆ ಪಿಯಿಂದ, ಸಿಕ್ಕಿದ ಪಾರ್ಟಿಯಿಂದೆಲ್ಲ ಆ ಸಭೆ ಕರೀತಾರೆ. ದೊಡ್ಡವ್ರು ವಾರ್ನ್ ಮಾಡಿದ್ರು, ಬೇಡಪ್ಪ, ನಮ್ಮ ಪಾರ್ಟಿದೆ ವಿಂಗ್ಗಳಿದೆ, ಆ ವಿಂಗ್ಗಳ ಮುಖಾಂತರ ನೀನು ಏನು ಪಾರ್ಟಿ ಸಂಘಟನೆ ಮಾಡ್ಕೊತೀವೋ ಮಾಡ್ಕ, ಪಾರ್ಟಿ ಬಿಟ್ಟು ಇದು ಸಪ್ರೇಟ್ ಅಹಿಂದ ವರ್ಗ ಇದೆ ಅಂತೇಳಿ ಮಾಡೋಕ್ಕೆ ಹೋಗಬೇಡ ಅಂತ ಧಿಕ್ಕರ್ಸ್ ಮಾಡಿದ್ರು. ಲೆಕ್ಕಕ್ಕೂ ಹಿಡಿದೆ ದೇವೇಗೌಡರನ್ನ. ಅಹಿಂದ ಸಮಾವೇಶ ಹುಬ್ಳಿಲಿ ಮಾಡಿದ್ರು. ಅದಾದಮೇಲೆ ಟ್ರಿಪ್ ಶುರುವಾಯಿತು. ನೋಡುವಷ್ಟು ನೋಡಿದ್ರು. ಆಮೇಲೆ ಅವ್ರಿಗೊಂದು ನೋಟಿಸ್ ಕೊಟ್ಟರು. ಕೊನೆಗೆ ಎಮ್ ಎಲ್ ಎಗಳದು ಒಂದು ಸೈನ್ ಹಾಕ್ಸಿದ್ರು. ಎಮ್ ಎಲ್ ಎಗಳೆಲ್ಲರೂ ನೀವು ತೀರ್ಮಾನ ತಗೊಳ್ಳಿ, ಇವರು ಆಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಇರೋದ್ರಿಂದ ತೆಗೀರಿ ಅಂತ. ಅದ್ರ ಮೇಲೆ ತೆಗೆದ್ರು. ನಾವು ಹೋಗಿ ಅಂತ ನಾವೇನು ತಳ್ಳಿದ್ದ ನಾವು, ಅವರು ಹೋಗ್ಲಿಕ್ಕೋಸ್ಕರವಾಗಿ ಇದೆಲ್ಲ ಮಾಡ್ಕೊಂಡ್ರು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ನೋಡಿರ್ತೀರಿ, ಪ್ರಧಾನಮಂತ್ರಿ ಆಗಿರೋದನ್ನು ನೋಡಿರ್ತೀರಿ. ಸೊ ಆ ನಂತರ ನಿಮ್ಮದು ನಿಜವಾದ ಈ ರಾಜಕೀಯ ಸೂಕ್ಷ್ಮತೆ ಮತ್ತು ದೂರದೃಷ್ಟಿ ನಿಮಗೆ ಕರಗತ ಆಗಿರುತ್ತೆ. ಸೊ ಅದಾದ ನಂತರ ನೀವು ಮುಖ್ಯಮಂತ್ರಿ ಆಗ್ತೀರಾ. ಒಂದು ಸರಿ ಅಲ್ಲ, 2 ಸಲ ಮುಖ್ಯಮಂತ್ರಿ ಆಗ್ತೀರಾ. ಸೊ ನೀವು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದ ಒಂದು ಘಟನಾವಳಿ ಏನಿದೆ ಅಂತ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಮುಖ್ಯಮಂತ್ರಿ ಆಗಿ ಮಾಡಿದಂಥ ಕೆಲವು ಸಾಧನೆಗಳ ಒಂದು ವಿಟಿ ಇದೆ. ಫಸ್ಟ್ ಅದನ್ನು ನೋಡಿಬಿಡೋಣ. ವಿಟಿ ಪ್ಲೀಸ್. ಮಾಜಿ ಪ್ರಧಾನಿ ಮಗನಾದರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಜನಾನುರಾಗಿಯಾಗಿರೋ ಇವರು ಅಧಿಕಾರ ಇರ್ಲಿ ಬಿಡ್ಲಿ, ಕಷ್ಟ ಅಂತ ಬಂದವರನ್ನ ಪಕ್ಷ ಜಾತಿ ಬಿಟ್ಟು ಸಹಾಯ ಮಾಡೋ ಕರುಣಾಮಯಿ. ನರಗನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ಬಾರಿ ಮುಖ್ಯಮಂತ್ರಿಯಾಗಿ ಎಚ್ಡಿಕೆ ರೂಪಿಸಿದ ಜನಪ್ರಿಯ ಕಾರ್ಯಕ್ರಮಗಳು ಇಂದಿಗೂ ಮಾದರಿ. 2006ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದಾಗ ಗ್ರಾಮ ವಾಸ್ತವ್ಯ ಮೂಲಕ ಜನರ ಬಳಿಗೆ ಸರ್ಕಾರವನ್ನ ಕೊಂಡೊಯ್ದದ್ದು ಕುಮಾರಸ್ವಾಮಿ ಹಿರಿಮೆ. ಲಾಟರಿ, ಸಾರಾಯಿ ನಿಷೇಧ ಹಾಗೂ ದೇವದಾಸಿ ಪದ್ಧತಿ ನಿರ್ಮೂಲನೆಯಂತಹ ದಿಟ್ಟ ನಿರ್ಧಾರಗಳನ್ನ ಯಾವುದೇ ಲಾಭಿಗೂ ಮಣಿಗದೆ ಜಾರಿಗೆ ತಂದ ಚಲದಂಕ ಮಲ್ಲ. ರಾಜಕೀಯ ಚದುರಂಗದಾಟದಲ್ಲಿ 2018ರಲ್ಲಿ ಮತ್ತೆ ಸಿಎಂ ಕುರ್ಚಿ ಅಲಂಕರಿಸಿದ ಕುಮಾರಣ್ಣ ಆರ್ಥಿಕ ಸಂಕಷ್ಟದ ನಡುವೆಯೂ ರೈತರ ಸಾಲ ಮನ್ನಾ ಮಾಡಿದ ಧೀಮಂತ ನಾಯಕ. ಕುಮಾರಸ್ವಾಮಿಯವರ ಈ ಅವಧಿ ಹೂವಿನ ಹಾಸಿಗೆ ಆಗಿರಲಿಲ್ಲ. ರಾಜಕೀಯ ಷಡ್ಯಂತ್ರಕ್ಕೆ ಸಿಲುಕಿ ಅಧಿಕಾರ ಕಳ್ಕೊಂಡ್ರು. ಜನರ ಅಭ್ಯುದಯಕ್ಕಾಗಿ ಪ್ರತಿದಿನವೂ ನೋವುಂಡ ವಿಷಕಂಠ. ನೀವು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಸೊ ಹಲವಾರು ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತಂದ್ರಿ. ಸೊ ಒಂದು ಗ್ರಾಮ ವಾಸ್ತವ್ಯ, ಲಾಟ್ರಿ ನಿಷೇಧ, ಸರಾಯಿ ನಿಷೇಧ, ದೇವದಾಸಿ ಪದ್ಧತಿ ನಿರ್ಮೂಲನೆ, ಇದೇ ರೀತಿ ಹಲವಾರು ಮಹತ್ತರವಾದಂತಹ ಯೋಜನೆಗಳನ್ನು ನೀವು ಈ ರಾಜ್ಯದ ಜನತೆಗೆ ಕೊಡ್ತೀರಿ. ಸೊ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಮೊನ್ನೆ ಬಳ್ಳಾರಿಲೋ ಎಲ್ಲೋ ಒಂದು ಕಡೆ ಈ ಪಂಚರತ್ನ ಹೋದಾಗ ಒಂದು ಹೆಣ್ಣು ಮಗಳು ಬಂದು, ನಮ್ಮ ಭಾಗದ ದೇವ್ರ ಕಣಪ್ಪ ನೀನು, ಆ ದೇವದಾಸಿ ವೃತ್ತಿ ಮಾಡ್ತಕ್ಕಂಥ ಹೆಣ್ಣು ಮಗಳು, ನಮ್ಮ ಜೀವಕ್ಕೆ ಗೌರವ ತಂದು ಕೊಟ್ಟೆ ನೀನು ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಬಂದು, ನೀನು ಗೆಲ್ಲಬೇಕು ಕಣಪ್ಪ, ನೀನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಜನಗಳೆದುರಿಗೆ ಆ ತಾಯಿ ಬಂದು ಹೇಳ್ತಿದ್ದೆ. ಇದೇ ನನ್ನ ಪಾಡಿರೋದು ಹೇಳಬೇಕು ಅನ್ನೋದು. ಹಲವಾರು ಕಾರ್ಯಕ್ರಮ ನಾನು ಯಾವ ರೀತಿ ನಡ್ಕೊಂಡೆ ಅಂದರೆ, ಅಲ್ಲೊಂದು ದೃಶ್ಯ ತೋರಿಸಿದ್ರಿ ನೀವು. ಒಂದು ಹೆಣ್ಣು ಮಗಳು ತಲೆ ಮೇಲೆ ಕೈ ಇಟ್ಟಿದ್ದೀನಿ, ಅವಳು ಕಣ್ಣಲ್ಲಿ ನೀರು ಹಾಕ್ತಿದ್ದಾಳೆ. ಅವಳಿಗೆ 25,000 ರೂಪಾಯಿ ಚೆಕ್ ಕೊಟ್ಟು ಗಂಡ ಬಿಟ್ಟಿದ್ದ. 25,000 ರೂಪಾಯಿ ಚೆಕ್ ಅವಳ ಕೈಯಲ್ಲಿ ಕೊಡಲಿಕ್ಕೆ ದುಡ್ಡು ತರಿಸಿ ಚೆಕ್ನ ಹರಿಸ್ಬಿಟ್ಟು ಕೊಡ್ಲಿಕ್ಕೆ ಹೋದಾಗ ತಲೆ ತಿರುಗಿ ಬಿದ್ದೋದ್ಲು. ಆಂಬುಲೆನ್ಸ್ದಲ್ಲಿ ಹಾಸ್ಪಿಟ್ಲಿಗೆ ಕಳಿಸ್ದೆ. ಇದರಲ್ಲಿ ಏನಾದ್ರು ಜೀವನ ಮಾಡ್ಕ, ನೀನು ಒಳ್ಳೆ ಬದುಕು ಮಾಡ್ಕ ಅಂತೆ. ಅವಳಿಗೆ ಅದು ಆ 25,000 ಚೆಕ್ ನೋಡಿದಂಗೆ ತಲೆ ತಿರುಗಿ ಬಿದ್ದೋದ್ಲು. ಅದು ಎಲ್ಲದಕ್ಕಿಂತ ಒಂದು ಇನ್ಸಿಡೆಂಟ್ ನಾನು ಹೇಳೋದು, ಈ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ನಾನು ಯಾತಕ್ಕೆ ಈ ಪಂಚರತ್ನ ಅಂತಕ್ಕಂಥ ಯೋಜನೆ ಮಾಡಿ ನನ್ನ ಮೇಲೆ 18 ಗಂಟೆ ಈ ಶರೀರಕ್ಕೆ ಕೊಟ್ಟಿದ್ದೀನಲ್ಲ ತೊಂದರೆ. ನಾನು ಮುದೋಳ್ನಲ್ಲಿ ಇದೇ ಗೋವಿಂದ ಕಾರಜೋಳ ಬದುಕಿದ್ದಾರೆ,
ಗ್ರಾಮ ವಾಸ್ತವ್ಯ ಮಾಡಿ ಬೆಳಗ್ಗೆ ಆ ಜನ ನೋಡಬೇಕಾದ್ರೆ ಒಂದು ಹೆಣ್ಣು ಮಗಳು MA ಓದಿದ್ದಾಳೆ, ತಾಯಿ ದೇವದಾಸಿ. ಆ ವೃತ್ತಿ ನಾನು ಮಾಡಬಾರ್ದು ಅಂತೇಳಿ ಆ ಓದಿ ಒಂದು ಕೆಲಸ ಸಿಕ್ಕಿಲ್ಲ. ಯಾವನೋ ಹುಡುಗ ಮದುವೆ ಆಗವನೆ, ಮೇಲ್ದರ್ಜೆ ಸಮಾಜದವನು, ಅಲ್ಲಿ ಮನೇಲಿ ಹಿಂಸೆ. ಆ ಒಂದು ಅಂತರ್ಜಾತಿ ವಿವಾದ ದುಡ್ಡು ಕೊಟ್ಟಿಲ್ಲ, 25,000 ರೂಪಾಯಿನ. ನಾನು ತಕ್ಷಣ ಅಲ್ಲೇ 25,000 ರೂಪಾಯಿ ಚೆಕ್ ತಕ್ಷಣ ತರಬೇಕು ಅಂತ ತರಿಸಿ ದುಡ್ಡು ಕೊಟ್ಟು ಅವಳಿಗೆ ನೀನು ಬೆಂಗಳೂರಿಗೆ ಬಾ, ಗಂಡ ಹೆಂಡ್ತಿ ನೀವಿಬ್ಬರು ಅಂದೆ. ಅವಳಿಗೆ ಮುಖ್ಯಮಂತ್ರಿ ಕಚೇರಿ ಒಳಗೆ ಕೆಲಸ ಕೊಟ್ಟೆ. ಅವಳಿಗೊಂದು ಮಾತು ಹೇಳಿದೆ, ಮೇಡಮ್ಮ ನೀನು ಬಂದಿರೋ ಕುಟುಂಬ, ನಿನ್ನ ತಾಯಿ, ನೀನು ಬೆಳೆದು ಬಂದಿರೋದು, ಕುಟುಂಬಗಳ ಕಷ್ಟ ಏನು ಅನ್ನೋದನ್ನ ನೀನು ಅರ್ಥಕೊಂಡಿದೀಯ. ನಾನು ಇಡೀ ರಾಜ್ಯ ಸುತ್ತಾ ಇರ್ತೀನಿ. ಈಗ ಆಫೀಸಿಗೆ ನಾನು ಇಲ್ಲದೇ ಇದ್ದಾಗ ಯಾವ ಜನ ಬರ್ತಾರೆ, ಆ ಬಡವರದ್ದು ಪ್ರತಿಯೊಂದು ನೋಟ್ ಮಾಡು, ನನ್ನ ಗಮನಕ್ಕೆ ತರಬೇಕು ನೀನು. ಆ ಕುಟುಂಬಗಳು ಉಳಿಸ್ಬೇಕು ನಾವು. ಇದನ್ನು ಹೇಳಿ ಕೆಲಸ ಕೊಟ್ಟಿದ್ದೆ. ನಮ್ಮ ಯಡಿಯೂರಪ್ಪನವರು ನಾನೇನು ಅಧಿಕಾರ ಕೊಡಲಿಲ್ಲ ಅಂತೇಳಿ ಅನುಕಂಪ ಗಿಟ್ಟಿಸ್ಕೊಂಡು ಹೊರಟ್ರಲ್ಲ, ವಚನ ಭ್ರಷ್ಟ ಎಲ್ಲ ಹೇಳ್ಕೊಂಡು. ನಾನು ಮೊನ್ನೆ ಅಸೆಂಬ್ಲಿಲಿ ಹೇಳಿದಾಗ ಉತ್ತರ ಕೊಡಲಿಲ್ಲ. ನಾನು ವಚನ ಭ್ರಷ್ಟ ಆಗಿಲ್ಲ, ಯಡಿಯೂರಪ್ಪನವರೇ ಹೇಳಿಕೆ ಕೊಟ್ಟವ್ರು ನೋಡಿ ಅಂದೆ. ಅದಕ್ಕೆ ಪಾಪ ನಮ್ಮ ಮಾಧುಸ್ವಾಮಿ ಏನೋ ಹೇಳ್ಕೊಂಡ್ರು, ಇರಲಿ. ಅಲ್ಲಿ ಆ ಹೆಣ್ಣು ಮಗಳಿಗೆ ಕೆಲಸ ಕೊಟ್ಟಿದ್ದಲ್ಲ, ಯಡಿಯೂರಪ್ಪ ಬೀದಿಲಿ ಏನು ಹೇಳಿದ್ರು, ಈ ರಾಜ್ಯದ ಹೆಣ್ಣುಮಕ್ಕಳು ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರತಿನಿತ್ಯ ನಿಮ್ಮ ಮನೆ ದೇವರ ಫೋಟೋಗೆ ಪೂಜೆ ಮಾಡಬೇಕಾದ್ರೆ 2 ಹೂವು ಹೆಚ್ಚಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ದೇವ್ರಿಗೆ ಅರ್ಪಿಸಿ ಅಂದರು. ಪಾಪ ಈ ರಾಜ್ಯದ ಹೆಣ್ಣುಮಕ್ಕಳು ಜನ ಎಲ್ಲ ಸೇರಿ 108 ಸೀಟ್ ಕೊಟ್ಟಿದ್ರಲ್ಲ, ಅವ್ರು ಮಾಡಿದ ಮೊದಲನೇ ಕೆಲಸ ಯಾವುದು? ಈ ದೇವದಾಸಿ ಹೆಣ್ಣುಮಗಳಿಗೆ ಕೆಲಸ ಕೊಟ್ಟಿದ್ನಲ್ಲ, ಅವಳನ್ನ ಕಚೇರಿಯಿಂದಲೇ ಹೊರಗೆ ಹಾಕಿದ್ರು. ಆಮೇಲೆ ಕೊನೆಗೆ ಆ ಹುಡುಗನಿಗೆ ಏನೋ ಬೇರೆ ಕಡೆ ಒಂದು ವೆಹಿಕಲ್ ಕೊಡಿಸಿ ಜೀವನ ಮಾಡ್ಕೊಂಡಿದ್ರು. ಅವ್ಳು PhDನೂ ಮಾಡಿದ್ಲು. ಆ್ಯಕ್ಚುಲಿ ಕೆಂಗೇರಿಲೆಲ್ಲ ಬದುಕ್ತಾಯಿದ್ರು. ಒಂದು ಫೈನ್ ಡೇ ನನಗೆ ಮೆಸೇಜ್ ಬಂತು, ತೀರ್ಕೊಂಡು ಹೋಗಿದ್ದಾಳೆ. ಚಿಕ್ಕ ಹುಡುಗಿ, ಏನು ಇನ್ನೂ 22, 23, 25 ವರ್ಷ ಇರ್ಬೋದು. ಹೋದೆ ಅಲ್ಲಿ ಇದಕ್ಕೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಬಾಡಿ ಇಟ್ಟಿದ್ರು. ಅವ್ರ ತಾಯಿ, ಇಲ್ಲ ಇದು ಸಾವಲ್ಲ, ಕೊಲೆ ಮಾಡವ್ರೆ ಸಾಯಿಸೋರೆ ಅಂತ ಕಣ್ಣಲ್ಲಿ ನೀರಾಗ್ತಾರೆ. ಈ ಸಮಾಜದಲ್ಲಿ ಏನು ಮಾಡ್ತೀರಿ? ಪಾಪ ಅದು ಸಾವೋ ಇಲ್ಲ ಅದು ಯಾವ್ದು ರೀತಿ ಆಯಿತೋ ಗೊತ್ತಿಲ್ಲ, ಇವತ್ತವರೆಗೂ ಗೊತ್ತಾಗಲಿಲ್ಲ. ಆ ಹೆಣ್ಣು ಮಗಳು ಜೀವ ತೆಗೆದ ನಾವು. ಮುಖ್ಯಮಂತ್ರಿ ಅಂದಾಗ ನಿಮ್ಮ ಕಾರ್ಯವೈಖರಿ ಆಗಿರ್ಬೋದು, ಜನ ನಿಮ್ಮನ್ನು ನೋಡೋ ರೀತಿ ಆಗಿರ್ಬೋದು, ಜನ ನಿಮ್ಮನ್ನು ಮೆಚ್ಚುತ್ತಾರೆ. ಸೊ ಹಲವಾರು ಸರ್ವೆಗಳನ್ನು ಕೂಡ ಅದು ಕಂಡುಬರುತ್ತೆ. ಯಾಕೆ ಜನ JDS ಮುಖ್ಯಮಂತ್ರಿದು ಬಂದಾಗ ಬಹುಶಃ ನೇರವಾಗಿ ಮುಖ್ಯಮಂತ್ರಿಗೆ ಓಟ್ ಹಾಕೋ ಸಿಸ್ಟಮ್ ಬಂದುಬಿಟ್ರೆ ಬಹುಶಃ ನನ್ನ ಮುಂದೆ ಯಾರು ನಾನು ಬದುಕು ಬಂದಿದ್ದೆ ನನ್ನ ಪುಣ್ಯ. ಯಾಕೆಂದರೆ ನಾನು ಇಸ್ರೇಲಿಗೆ ಅಲ್ಲಿ ಅಗ್ರಿಕಲ್ಚರ್ ಸಿಸ್ಟಮ್ ನೋಡಬೇಕು ಅಂತ ಹೋದೆ. ನಾನು ಬಾಂಬೆ ಏರ್ಪೋರ್ಟಲ್ಲೇ ಪ್ರಾಬ್ಲಮ್ ಆಯಿತು, ನಡಿಲಿಕ್ಕಾಗಲಿಲ್ಲ. ಆದರೂ ಕಷ್ಟಪಟ್ಟು ಫ್ಲೈಟ್ನಲ್ಲಿ ಕೂತೆ ಹೋಗಿ. ಫ್ಲೈಟ್ 8 ಗಂಟೆ ಜರ್ನಿನಲ್ಲಿ ಉಸಿರಾಡೋಕ್ಕಾಗ್ತಿಲ್ಲ.